ब्रह्माय विश्वोदय स्थिति लयो नियति प्रदाय नमप्रदाय उदाचर सौख्य दुःख सत्कारणाय विदादाय नमो नमस्ते पूज्याय राघवेन्द्राय सत्यधर्मराय च भजतां सर्ववृक्षाय नमतां कामधेनवे ब्रह्मचर्य हरिप्रीति सुवित्वा स्वादिनाः इष्टदान् कष्टगतनग विद्यां मन्यां मनीं नवः ಇವತ್ತು ಮಧ್ವನವಮಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೆವು. ಈ ಮಧ್ವ ಮೊದಲು ನಮ್ಮ ಆಚಾರ್ಯರು ಇವತ್ತು ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು ಎಂಬುದು ಎಲ್ಲರಿಗೂ ಗೊತ್ತು. ತಿರುಗಿ ಅದನ್ನೇ ನಾವು ಅಲ್ಲಿ ಹೇಳ್ತಾ ಇದ್ರೆ ಅದು ಎಷ್ಟಾಗಿದೆ ಎಲ್ಲರಿಗೂ ಬೋರ್ ಹೊರಟಾಗಿದೆ. ನಮ್ಮ ಆಚಾರ್ಯರು ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ, ಎಷ್ಟೋ ಸ್ತೋತ್ರಗಳು ಬರೆದಿದ್ದಾರೆ. ಅದೆಲ್ಲ ನಾವು ಬಂದು ತೆಗೆದು ಅದನ್ನು ಓದಬೇಕು, ಅದನ್ನು ಅರ್ಥ ಮಾಡಿ ಓದಬೇಕು. ಇದರಲ್ಲಿ ದ್ವಾದಶ ಸ್ತೋತ್ರ ಅಂತ ಒಂದು ಒಳ್ಳೆ ಸ್ತೋತ್ರ ಇದೆ. ಎಲ್ಲರೂ ಪ್ರತಿ ಒಂದು ದಿವಸ ಓದಿದ್ರೆ ಅಷ್ಟು ಒಳ್ಳೆಯದು. ಧ್ರುವ ಅಂದ್ರೆ 2, ದಸ ಅಂದ್ರೆ 10. ಈ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ಎರಡು ಬಗ್ಗೆ ಬಂದಲ್ಲಿ 10 ಅವತಾರಗಳು ಅದರಲ್ಲಿ ತಗೊಂಡಿರ್ತಾರೆ ನಮ್ಮ ಆಚಾರ್ಯರು. ಅದರಲ್ಲಿ ವಿಶೇಷವಾದ ಒಂದು ಏನಂದ್ರೆ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದ್ರಾಪದಿ ಮಧ್ಯದಲ್ಲಿ ಭಗದೀಶ್ವರ ಅದು ಮುಖ್ಯವಾದ ಒಂದು ಶ್ಲೋಕ. ಇದರಲ್ಲಿ ತುಂಬಾ ಮುಖ್ಯವಾದದ್ದು ಏನು ಅಂದ್ರೆ, ಈ ಮಧ್ವರು ನಾನು ಪೂರ್ವ ಜನ್ಮದಲ್ಲಿ ಹನುಮಾನಿ ಇರುವಾಗ ನಾ ಏನು ನೋಡಿದೆ ಎಂಬಂದ್ರೆ ಅಷ್ಟು ಚೆನ್ನಾಗಿ ವಿವರಿಸುತ್ತಾರೆ ಇದರಲ್ಲಿ. ಅದು ಏನು ಅಂದ್ರೆ, ಸ್ಮರಾಮಿ ಭವಸಂಕಾವ ಆನಿನ ಅಮೃತ ಸಾಗರಂ ಪೂರ್ಣಾನಂದಸ್ಯ ನಾಮಸ್ಯ ಸಾನುರಾಗ ರೋಗದಂ. ಸ್ಮರಾಮಿ ಹಾಗೆ ಅಂದ್ರೆ ಆಚಾರ್ಯ ಏನ್ ಹೇಳ್ತಾರಂದ್ರೆ, ರಾಮದೇವರು ನನ್ನ ಕಣ್ತುಂಬ ನೋಡಿದ್ರು. ರಾಮದೇವರು ಆಚಾರ್ಯನ ಯಾಕೆ ಕಣ್ತುಂಬ ನೋಡಿದ್ರು? ಅವರು ಹನುಮಂತನಾಗಿ ಇರುವಾಗ ರಾಮಕಾಲದಲ್ಲಿ ನನ್ನ ಕಣ್ತುಂಬ ನೋಡಿದ್ರು. ಅದು ಮರಿಲಿಕ್ಕ ಆಗಿಲ್ಲ. ಅಂತ ಕಣ್ಣು, ಅಂತ ಪರ್ವ, ಅಂತ ನೋಟ ಅದು ನೋಡಿದ್ದು ಹನುಮನಾಗಿ ಇದ್ದು ಆಮೇಲೆ ಭೀಮನಾಗಿ ಆಗಿ ಮತ್ತು ನಮ್ಮ ಆಚಾರ್ಯರಾಗಿ ಇದ್ದರೂ ಕೂಡ ಆ ನೋಟ, ಆ ರಾಮದೇವರ ನೋಟ ಇನ್ನು ಅವರ ಕಣ್ಣಲ್ಲೇ ಇದ್ದರೆ ಆ ರಾಮದೇವರ ನೋಟ ಎಂತ ನೋಟವಾಗಿರೋದು ಅಂತ ನೀವು ನೋಡಿಲಕ್ಕಾಗಬೇಕು. ಸಾನುರಾಗಾಲೋಕನಂ ಅಂದ್ರೆ ರಾಮದೇವರು ನೋಡೋದು ಒಂದು ಸಾಧಾರಣ ನೋಟ ಇಲ್ಲ, ಪ್ರೀತಿಯಿಂದ ನೋಡೋದು. ಒಬ್ಬ ಭಕ್ತಿಯಿಂದ ನೋಡ್ತಾನೆ, ದೇವರು ನೋಡಬೇಕು. ಅದು ದೇವರು ನೋಡೋದು ಪ್ರೀತಿಯಿಂದ ನೋಡಬೇಕು. ಇದಕ್ಕೆ ಒಂದು ಇದೆ, ಮಾನದಂಡ ಅಂತ ಒಂದು ಇದೆ. ಆ ಕಾಲದಲ್ಲಿ ಅದು ಉಂಟು. ರಾಮ್ ದೇವರು ಅಯೋಧ್ಯೆಯಲ್ಲಿ ಈಗ ನಡೆದು ಹೋಗ್ತಾ ಇದ್ರು. ಆಗ ಒಬ್ಬೊಬ್ಬರಿಗೆ ನೀ ದೇವ್ರು ನೋಡಿದ್ಯಾ, ನೀ ದೇವ್ರು ನೋಡಿದ ಕೇಳ್ತಾ ಇದ್ರು. ಅದು ಏನು ಕಾರಣ ಅಂದ್ರೆ, ನೀ ದೇವ್ರನ್ನ ನೋಡಿದ್ಯಾ? ಹೌದು ನೋಡಿದ್ದೆ. ದೇವ್ರು ನಿನ್ನೆ ನೋಡಿದ? ಇಲ್ಲ. ಆಗ ನೀ ಭಾವ ಮಾಡಿದ್ದಿ. ನೀ ದೇವ್ರನ್ನ ನೋಡಲ್ಲ, ಅವರು ನೋಡಲ್ಲ, ಅವರು ನೀ ಭಾವ ಮಾಡಿದ್ದಿ. ದೇವ್ರನ್ನ ನೋಡಿದಿ, ನೀ ಅವ್ರನ್ನ ನೋಡಿದ್ಯಾ? ನಾನು ಕಣ್ತುಂಬ ನೋಡಿದ್ದೆ, ಅವರು ಕಣ್ತುಂಬ ನೋಡಿದು. ನೀ ಪುಣ್ಯ ಮಾಡಿದ. ನಾವು ತಿರುಪತಿ ಹೋಗಿದ್ದೆವು. ತಿರುಪತಿ ಇಲ್ಲಿಂದ ಕಷ್ಟಪಟ್ಟು ಹೋಗ್ತೇವು. ಅಲ್ಲಿ ಏನು ಜರಗಡಿ ಎಲ್ಲ ದುಡ್ಡು ಬಿಡ್ತಾರೆ. ನೀನ್ ನೋಡಿದ್ಯಾ ಅಂದ್ರೆ, ಏನೋ ಸ್ವಲ್ಪ ನೋಡಿದೆ, ನಾ ಕಿರೀಟ ನೋಡಿದೆ, ಅವ್ರ ವಜ್ರ ನೋಡಿದೆ, ಅವ್ರ ಪಾದಗಳಿರೋ ತಲೆ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ ಹೇಳ್ತಾರೆ. ನೀ ಮುಖ ನೋಡಿದ್ಯಾ? ಇಲ್ಲ ಹಾಗೆಂತ ಹೇಳ್ಬಿಡ್ತಾರೆ. ಅದೇನ್ ಪ್ರಯೋಜನ? ನೀನು ಮುಖ ನೋಡಬೇಕು, ಅವರು ನಿನ್ನ ನೋಡಬೇಕು. ಆಗವೇ ಈ ಜನ್ಮ ನಿಮಗೆ ಪರಿಪೂರ್ಣವಾಗುತ್ತದೆ ಅಂತ ನಮ್ಮ ಆಚಾರ್ಯರು ಅಲ್ಲಿ ಹೇಳಿದ್ದಾರೆ. ಸಂಸಾರ ಸಾಗರ ಅಂದ್ರೆ ಏನು? ಸಾಗರ ಅಂದ್ರೆ ಕಡಲು, ಅಲೆಗಳು ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂಸಾರದಲ್ಲಿ ದುಃಖ ಬರ್ತೆ, ದುಃಖ ಹೋಗುತ್ತೆ, ಮತ್ತು ದುಃಖ ಬರ್ತೆ, ದುಃಖ ಹೋಗುತ್ತೆ. ಇದನ್ನಿಲ್ಲದೇ ಇಲ್ಲ. ಯಾಕಂದ್ರೆ ನಾವು ಏನೋ ಒಂದು ಜನ್ಮದಲ್ಲಿಯೂ ಈ ಜನ್ಮದಲ್ಲಿಯೂ ನಾವು ಪಾಪ ಮಾಡ್ತಾನೇ ಇರುವ ಕಾರಣ ಅದು ಒಂದು ನಿಲ್ಲೋದಿಲ್ಲ, ಅದು ಬರ್ತೆ ಹೋಗುತ್ತೆ. ಆದರೆ ಇದು ಪರಿಹಾರ ಮಾಡಲಿಕ್ಕೆ ಏನು ಬೇಕು? ನಾವು ರಾಮಚಂದ್ರ ದೇವರನ್ನ ನೋಡ್ತಾನೇ ಇರಬೇಕು. ಅದು ಯಾಕೆ ಅಂತ ಇವರು ಹೇಳ್ತಾರೆ ನೋಡಿ. ನಮ್ಮ ಭವ ಸಂತಾಪ ಆನಿತ ಅಮೃತ ಸಾಗರಂ. ಅಮೃತ ಸಾಗರ ಅಂದ್ರೆ ನಮ್ಮಂತ ಈ ಸಂಸಾರ ಸಾಗರ ಇಲ್ಲ. ಆ ದೇವ್ರನ್ನ, ರಾಮದೇವ್ರನ್ನ ನೋಡಿದ್ರೆ, ರಾಮದೇವ್ರನ್ನ ನಮ್ಮನ್ನ ನೋಡಿದ್ರೆ ಆಚಾರ್ಯರು ಕ್ಲೀನಾಗಿ ಹೇಳ್ತಾರೆ,
ಅಂತ ಮಾರಿ ನೋಡಿ ದೇವರು ನಿನ್ನ ನೋಡಿದ್ರೆ ನಿನ್ನ ಸಂಸಾರ ಸಾಗರವೇ ಅಮೃತ ಸಾಗರ ಆಗತ್ತೆ. ರಾಮದೇವರ ಸಾಗರ ನಂತರ ಸಂಸಾರ ಸಾಗರ ಇಲ್ಲ, ಅದು ಅಮೃತ ಸಾಗರ. ಅದಕ್ಕೆ ಹೇಳ್ತಾರೆ ಸ್ಮರಾಮಿ ಭವ ಸಂಕಾಪ ಮಾನಿನ ಅಮೃತ ಸಾಗರಂ. ಇದು ಹೇಳಿಬಿಟ್ಟು ಪೂರ್ಣಾನಂದಸ್ಯ ರಾಮಸ್ಯ ಹಂಗಂದ್ರೆ ಪರಿಪೂರ್ಣವಾದವರು. ರಾಮದೇವರು ಹೆಂಗಂದ್ರೆ ಪರಿಪೂರ್ಣವಾದವರು, ಏನು ಮಿಸ್ಟೇಕ್ ಆಗುತ್ತಲೇ ಇಲ್ಲ, ಏನು ದುಷ್ಟಗುಣವೂ ಇಲ್ಲ, ಏನು ಅವಗುಣವೂ ಇಲ್ಲ, ಏನೂ ಇಲ್ಲ. ಎಷ್ಟು ಒಂದು ದಿವ್ಯವಾದವರು ರಾಮದೇವರು, ಅಷ್ಟೊಂದು ದಿವ್ಯವಾದ ರಾಮದೇವರು. ಅಂತ ರಾಮದೇವರು ಪರಿಪೂರ್ಣವಾದವರು, ಆನಂದಮಯವಾದವರು. ಅಂತ ಆನಂದಮಯವಾದ ರಾಮದೇವರನ್ನ ಎಂದು ಸ್ಮರಣ ಮಾಡ್ತಾನೇ ಇರಬೇಕು. ದೇವರನ್ನ ಹೆಂಗ ಸ್ಮರಣ ಮಾಡಬೇಕು ಅಂತ ಇದರಲ್ಲಿ ನಮ್ಮ ಆಚಾರ್ಯರು ಕೊಟ್ಟಿದ್ದಾರೆ. ದೇವರ ಸ್ಮರಣ ಮಾಡುವಾಗ, ದೇವರನ್ನ ನೋಡುವಾಗ ನಾವು ತಲೆಯಿಂದ ಪಾದವರೆಗೆ ನೋಡಬಾರದು. ಎಲ್ಲಿ ನೋಡಬೇಕಿದ್ರೆ ಪಾದದಿಂದ ನೋಡಬೇಕು. ಪಾದದಿಂದ ಒவ்வೊಂದು ಅಂಗವಾಗಿ ತಲೆ ನೋಡಬೇಕು, ತಲೆಗೆ ಮೇಲೆ ನೋಡಬೇಕು. ಅದು ಮುಖ್ಯವಾದ ನೋಡಬೇಕಾಗಿದ್ದು ಕಣ್ಣು. ಆ ಕಣ್ಣಲ್ಲಿ ಆ ದೇವರು ಒಣಗಿ ಗೊತ್ತಾಗುತ್ತೆ. ಈ ಸೂರ್ಯ ದೇವರು ಇದ್ದಾರೆ, ದೇವರ ಕಣ್ಣು, ಆ ಕಣ್ಣನ್ನು ನೋಡಬೇಕು. ನಾವು ಪ್ರತಿಯೊಂದಿದ್ದಾಗ ನಾವು ಕಣ್ಣಿನಿಂದ ನೋಡ್ತೇವೆ, ದೇವರನ್ನ ನೋಡ್ತೇವೆ, ಸೂರ್ಯದೇವರನ್ನ ನೋಡ್ತೇವೆ. ಸೂರ್ಯವಂಶ ಯಾರು? ನಮ್ಮ ರಾಮದೇವರು. ಒவ்வೊಂದು ತಂಡ ನಾವು ಈ ಸೂರ್ಯದೇವರನ್ನ ನೋಡಿದ್ರೆ ಇದು ರಾಮದೇವರನ್ನ ನೋಡಿದ ಹಾಗೆ ಆಗತ್ತೆ. ಅದೂ ಇಲ್ಲಂಗೆ ಈ ಪುಸ್ತಕ ಇದು ಇಲ್ಲಂಗೆ ಎಷ್ಟೋ ಗ್ರಂಥಗಳು ಬರ್ತಾರೆ. ಗೀತಾಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಷ್ಟೊಂದು ಬರ್ತಾರೆ. ನಾವು ಮಹಾಭಾರತ ತಾತ್ಪರ್ಯನ ದಿನ ನಾವು ಅಟ್ಲೀಸ್ಟ್ ಒಂದು 4 ಪೇಜ್ 5 ಪೇಜ್ ಓದಬೇಕು. ನಮ್ದಲ್ಲಿ ರಾಮಾಯಣ ತೆಗಿಬೇಕು ಓದಬೇಕಲ್ಲ, ಅಷ್ಟು ದೊಡ್ಡ ಪುಸ್ತಕ ತುಂಬಾ ಕಷ್ಟ. ಮಹಾಭಾರತ ತೆಗಿಬೇಕಲ್ಲ, ಅದು ಅಷ್ಟು ದುಷ್ಟ ಅದು ಬೇಡ ಅಂತ ನೀವು ನಿವೇಶನ ಮಾಡಬಹುದು. ಈ ರಾಮಾಯಣ ಮಹಾಭಾರತ ಸಕಲ ಶಾಸ್ತ್ರಗಳ ಪುರಾಣ, ನಮ್ಮ ಹಿಸ್ಟ್ರಿ ನಾವು ಎಷ್ಟೋ ಓದೇವು. ಇವರು ಬಂದರು, ಕಲಿಗೆದ್ದು ಬಂದರು, ಅವರು ಬಂದರು, ಇವರು ಬಂದರು, ಅದೆಲ್ಲ ಒಂದು ಬಗ್ಗೆ ಇರಲಿ. ಆದರೂ ನಮ್ಮ ಸಂಪ್ರದಾಯ ಏನು, ಮನ್ವಂತರಾವತಾರಲಿಂದ ಈಗವರೆಗೆ ಏನೇನು ಹೇಳಿದ್ದಾರೆ, ಮಧ್ವರಿಗೆ ಏನ್ ಕೊಟ್ಟಿದ್ದಾರೆ ಎಲ್ಲ ನಾವು ತಿಳ್ಕೊಬೇಕು. ಆ ಇಷ್ಟೆಲ್ಲ ತಿಳ್ಕೊಬೇಕು. ಆ ಇಷ್ಟೆಲ್ಲ ತಿಳ್ಕೊಬೇಕಾದ್ರು ರಾಮಾಯಣ ಫುಲ್ಲ ತಿಳ್ಕೊಬೇಕು, ಮಹಾಭಾರತ ಫುಲ್ಲ ತಿಳ್ಕೊಬೇಕು. ಹಾಗಂದ್ರೆ ಒಂದೇ ಒಂದು ಪುಸ್ತಕ ಸಾಕು, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಇದು ಓದಿದ್ರೆ ನಿಮಗೆ ಸಕಲ ಸುಖವು ನಿಮಗೆ ಮಾತ್ರವಲ್ಲ, ನಿಮ್ಮ ಕುಟುಂಬಕ್ಕೂ ಸೇರಿ ಬರ್ತಿದೆ. ಆಗ ಒಬ್ಬರು ಹೇಳಿದ್ರು, ಇದು ತಮಿಳಲ್ಲಿ ಇಲ್ಲ, ಇಂಗ್ಲಿಷ್ನಲ್ಲಿ ಇದೆ, ಕನ್ನಡದಲ್ಲಿ ಇದೆ, ಸಂಸ್ಕೃತದಲ್ಲಿ ಇದೆ ಹಾಗೆ ಹೇಳ್ಬಿಟ್ರು. ಅದಕ್ಕೆ ನಮ್ಮ ಶ್ರೀಧರಾಚಾರ್ಯರು ಏನ್ ಮಾಡಿದ್ರು, ಅದೇ ತಮಿಳಿನಲ್ಲಿ ನಮಗೆ ಎಲ್ಲರೂ ಹಂಚಬೇಕು, ಈ ಮಧ್ವಸಿಂಧಾದ ಎಲ್ಲರಿಗೂ ಹಂಚಬೇಕು, ಈ ರಾಮಾಯಣ ಎಲ್ಲರಿಗೂ ಹಂಚಬೇಕು, ಮಹಾಭಾರತ ಹಂಚಬೇಕು, ನಮ್ಮ ಪುರಾಣ ನಮ್ಮ ಮಧ್ವಸಿಂಧಾದ ಏನು ಅದು ಎಲ್ಲರಿಗೂ ತಿಳಿಬೇಕು ಅಂತ ಅದನ್ನ ತಮಿಳಿನಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಬಂದು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ತೆಗೆದು ಅದನ್ನು ಪರಿಪೂರ್ಣವಾಗಿ ಓದಬೇಕು. ಅದು ನಮ್ಮ ಮಧ್ವ ಸಂಪ್ರದಾಯ ಬಿಟ್ಟು ನಾವು ಬೇರೆ ಏನು ಓದಿದ್ರು ಅಲ್ಲಿ ಫಲ ಇಲ್ಲ. ಮಧ್ವರಾಗಿ ಹುಟ್ಟಿದ್ದು ಲಾಭ ಇಲ್ಲ, ಅದು ಇಲ್ಲ. ಮಧ್ವರು ಒಂದು ಸಲಹೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಂಗಾರು ವರ್ಷದ ಆಗ್ತಾ ಇರಲ್ಲ, ಅದು ಕೆಳಗಡೆಯಿಂದ ಮೇಲೆ ಹಾಕಬೇಕು, ಮೇಲಿಂದ ಕೆಳಗೆ ಹಾಕಬಾರದು. ಎಲ್ಲಿಂದ ಆರಿಸ, ಕೆಳಗಡೆಯಿಂದ ಆರಂಭಿಸಬೇಕು. ನಾವು ಮೊದಲು ಇಲ್ಲಿ ಆರಂಭಿಸ, ಅದು ಕೆಳಗಡೆಯಿಂದೇ ಆರಂಭಿಸಬೇಕು. ಮಧ್ವಾಚಾರ್ಯ ಇನ್ನೂ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಈ ಮುಖ ಇದು ಅಂಗಾರಕ್ಷದ ಏನಿಲ್ಲ ಅಂದ್ರೆ ಇದು ಮಶಾನದ ಮುಖ ಅಂತ ಒಂದೇ ಮಾತು ಹೇಳ್ಬಿಟ್ರು. ನಾವು ಮಧ್ವರಾಗಿ ಹುಟ್ಟಿದ್ದು ಒಂದು ದೊಡ್ಡ, ಬ್ರಾಹ್ಮಣರಾಗಿ ಹುಟ್ಟಿದ್ದು ದೊಡ್ಡ ಅದೃಷ್ಟ, ಅಲ್ಲಿ ಮಧ್ವರಾಗಿ ಹುಟ್ಟಿದ್ದು ಒಂದು ಅದೃಷ್ಟ. ಅದಕ್ಕೋಸ್ಕರ ನಾವು ಈ ಮಧ್ವ ಸಂಪ್ರದಾಯ, ಮಧ್ವ ಇದು ಎಲ್ಲವೇ ನಾವು ಪರಿಪೂರ್ಣವಾಗಿ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಈ ಪ್ರವಚನಕ್ಕೆ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು.